ನಾವು ಊರಾಗದೀವಿ. ಎಷ್ಟು ವರ್ಷದಿಂದ ಮದುವೆ ಆಗಿದ್ದು ಸರ್ ಇವಾಗ ಒಂದು 5 ವರ್ಷ ಆಯ್ತು ಸರ್. 5-6 ಮನೆ ಇರ್ತಿದ್ವಿ. ನೀವೇ ಮನೆಯವರೆಲ್ಲ ಸೇರಿ ಮದುವೆ ಮಾಡಿದ್ರಾ ಇಲ್ಲ ಲವ್ ಮ್ಯಾರೇಜ್? ಇಲ್ಲ ಸರ್, ಮನೆಯವರೆಲ್ಲ ಕೂಡಿ ಸೇರಿ, ಎಳೆಯ ಮಾನವರು ಎಲ್ಲರೂ ಮಂದಿ ಮಕ್ಕಳು ಕೂಡಿ ಸೇರಿ ಸರ್ ನಾವು. ಮಗ ಏನ್ ಮಾಡ್ಕೊಂಡಿದ್ದ ಸರ್ ಮಗ ಏನಲ್ಲ ರೀ, ಅವರು ಇಲ್ಲೇ ಕೆಲಸ ಮಾಡ್ತಿದ್ರು ಅವರು. ನಾವು ಅಲ್ಲಿ ಊರಲ್ಲಿ ಜೀವನ ಗೆಳೆಯರು ಕೂಲಿ ಮಾಡಿಕೊಂಡು ನಾವು ತಿನ್ನೋರು. ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು ಅವರು? ಸರ್ ಬಂದು ಒಂದು 5 ವರ್ಷ ಆಯ್ತು, 6 ವರ್ಷ ಆಯ್ತು ಸರ್. ಗೊತ್ತಿಲ್ಲ ನನಗೆ ಅಷ್ಟೊಂದಾಗಿ. ಗಾಡಿ ನಡೀತಿತ್ತ ಗಂಡ ಹೆಂಡತಿ ಏನು ಸರ್ ನನಗೆ ಗೊತ್ತಿಲ್ಲ ಸರ್, ಅದ್ರದ್ದು ಯಾವುದು ಏನೋ ನನಗೆ ಅಭ್ಯಂತರ ನನಗೆ ಗೊತ್ತಿಲ್ಲ ಸರ್. ಅದು ಏನೋ ಬೇರೆ ಮದುವೆ ಆಗಿದೆ ಅಂತ ಹೇಳ್ಕೊಂಡಿದ್ರು ಸರ್ ಏನೋ ನಮಗೆ ಗೊತ್ತಿಲ್ಲ ಸರ್. ಗೊತ್ತಿದ್ರೆ ನಾವು ಯಾಕೆ ಹೇಳ್ಬೇಕು ಸರ್, ಹೇಳಾರ ನನಗೆ ತಪ್ಪ ನಮ್ದು. ಎಷ್ಟು ಜನ ಮಕ್ಕಳು ನಿಮಗೆ? ಸರ್ 4 ಮಂದಿ ಮಕ್ಕಳು. ನಿಮ್ಮ ಮಗ ಏನದು ಇದು? ಸರ್ ನನ್ನ ಮಗ 2nd ಇಯರ್ ಮುಗಿಸಿದ್ದೆ ಸರ್. ಇಲ್ಲಿ ಬಂದು ಕೆಲಸ ಹ್ಞೂ ಸರ್, ಹ್ಞೂ ಸರ್. ಬೇರೆ ಮದುವೆ ಆಗಿದೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ಸತ್ಯವಾಗಿ ಯಾವುದೂ ಗೊತ್ತಿಲ್ಲ ನಮಗೆ ಅದು. ಈಗ ಹೇಳಿದ್ರು ಪೊಲೀಸ್ನವರು? ಸರ್ ನಾವು ಅವ್ರು ಯಾವುದೂ ನನಗೆ ಕೇಳಿಲ್ಲ. ನಾವು ಎಷ್ಟು ನಮಗೇನೋ ಗೊತ್ತಿಲ್ಲ ಸರ್ ಅಂತ ಹೇಳಿ ನಮಗೇನು ಗೊತ್ತಿಲ್ಲ ನಾವು ಹೆಂಗೆ ಗೊತ್ತಾಗೋ ಸರ್. ನಿನ್ನೆ ಊರಿಗೆ ಬಂದಿರಂತ ಹೌದಾ ನಿಮ್ಮ ಮಗ? ಇಲ್ಲ ಸರ್, ನಮ್ಮ ಊರಿಗೆ ಬಂದಿಲ್ಲ ಅವರು. ಎಲ್ಲ ಅವ್ರು ತಂಗಿ ತಲೆ ಹೋಗಿದ್ನ ಸರ್, ನಮಗೆ ಗೊತ್ತಿಲ್ಲ. ಅದನ್ನ ತಂಗಿತ ನಾನು ಫೋನು ಹಚ್ಚಿಲ್ಲ ಅವರು. ತಿರುಗಿ ಬಂಬೇಕು ಅಂದರು, ಹೆಂಗೆ ಮತ್ತೆ ಹಿಂಗೆ ಅಂತೇಳಿ ಅವಾಗ ನನಗೆ ಹೇಳಿದಾಗ ನನಗೊಬ್ರು ಯಾರೋ ಹಿಂಗೆ ಕನ್ಫರ್ಮ್ ಮಾಡಿದ ತಕ್ಷಣ ನಾನು ಅಲ್ಲೇ ಸ್ವಲ್ಪ ಅವರಿ ನಾವು ಅಂದೆ ಅಷ್ಟ ಬಿದ್ದವನು. ಈಗ ಎದಿ ತುಚ್ಚೋಕೈತೆ ಹಂಗಾಗಿತ್ತು ನನಗೆ. ಆದ್ರೂ ನೀರುಲ್ಲ ಮತ್ತೆ ಹಂಗೆ ಬರ್ಬೇಕಲ್ಲ. ಸಣ್ಣ ಮಕ್ಕಳು ಪಾಪ ನೋಡಿದ್ರೆ ಹ್ಞೂ ಸರ್, ಸಣ್ಣ ಮಕ್ಕಳು ನೋಡಿದ್ರೆ ನಮಗೆ ಒಂದು ಮನೆ ಕಷ್ಟ ಆಗುತ್ತೆ. ಸಸಿ ನೋಡಿದ್ರೆ ಕಷ್ಟ ಆಗುತ್ತೆ, ಮಕ್ಕಳು ನೋಡಿದ್ರೆ ಕಷ್ಟ ಆಗುತ್ತೆ. ನಾವು 200 ರೂಪಾಯಿ ಕೂಲಿದ್ ಬಿಟ್ಟಾರ ಊರಾಗ ಇದ್ದಾಗ ಮಾಡ್ಬೇಕು ಜೀವಂತ. ನಿಮ್ಮ ಸೊಸೆ ಹೆಂಗಿದ್ರು? ಏನ್ರಿ ನಾವು ಯಾವ ಕಿರಿಕಿರಲ್ಲ. ಸಸಿನಕ್ಕೆ ನಮಗೆಲ್ಲ ನೋಡ್ಕೊಂತ ನಾವು ನೋಡ್ಕೊಂತಿದ್ವಿ. ಮೊಮ್ಮಕ್ಕಳು ಯಾವ ಮಾತಾಡ್ತಿದ್ವಿ ಲಾಸ್ಟ್? ಸರ್ ಮೊಮ್ಮಕ್ಕಳು ಅಂದ್ರೆ ಮೊಹರಂ ಅಂತ ಬರ್ತಾರೆ ಸರ್. ಮೊಹರಂ ಅದೇ ಫೋನಾಗ ಮಾತಾಡ್ತಿದ್ರು ಅವರು. ನಾನು ಕೂಡ 2 ದಿನ ಮಾತಾಡೋಲ್ಲ ಅವರು. ದಿನ ವಿಡಿಯೋ ಕಾಲ್ ಮಾಡಿ ಮಾತಾಡೋರು ಮೊಮ್ಮಕ್ಕಳು. ಸಸಿನ ಮಾತಾಡೋಕ್ಕೆ ಎಲ್ಲರೂ ಆರಾಮದ್ರಿ ಮಾಮನಕ್ಕೆ ಹ್ಞೂ ಆರಾಮೈದು ಮತ್ತೆ ಹೇಳ್ತಿದ್ವಿ. ಇದ್ರ ಮ್ಯಾಗ ನಾವು ಅವ್ರು ಏನು ನಾನು ಯಾವತ್ತು ಮಿಷನ್ ನನಗೆ ಯಾವತ್ತು ಹೇಳಿಲ್ಲ. ಹೇಳಾರ್ದೆ ಅವ್ರ ಅಮ್ಮ ನಾನು ಇಬ್ಬರು ಮಾತಾಡ್ಬೇಕು. ತಾತ ಊಟ ಆಯ್ತೇನಂತ ಹೇಳ್ಕೊಳ್ಬೇಕು. ಊಟ ಆಯ್ತಮ್ಮ ಅಂತ ನಾವು ಅಂತಿದ್ವಿ. ಸಣ್ಣ ಮಕ್ಕಳು